ಕಾರ್ಯಕರ್ತೆಯರನ್ನ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳ ಮನೆ ವಿತರಣೆ ಹಾಗೂ ಆನ್ಲೈನ್ ಕೆಲಸಕ್ಕೆ ನಿಯೋಜಿಸಿರುವ ಆದೇಶವನ್ನು ತಕ್ಷಣ ಹಿಂಪಡೆಯುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಕೊಪ್ಪಳ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷ ಶರಣು ಗಡ್ಡಿ, ಆರೋಗ್ಯೇತರ ಕೆಲಸಗಳಿಂದ ಆಶಾ ಕಾರ್ಯಕರ್ತೆಯರ ದೈನಂದಿನ ಆರೋಗ್ಯ ಸೇವೆಗೆ ಅಡ್ಡಿಯಾಗುತ್ತಿದೆ. ಆದ್ದರಿಂದ ಈ ಆದೇಶವನ್ನ ತಕ್ಷಣ ಹಿಂಪಡೆಯಬೇಕು. ಒಂದು ವೇಳೆ ಈ ಕೆಲಸವನ್ನ ಮಾಡಿಸಬೇಕಾದರೆ ನಿಗದಿತ ವೇತನ, ಪ್ರಯಾಣ ಭತ್ಯೆ, ಸರ್ಕಾರಿ ಸ್ಮಾರ್ಟ್ಫೋನ್ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಬೇಕು ಎಂದು ಒತ್ತಾಯಿಸಿದರು. ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ಕೌಶಲ್ಯ ದೊಡ್ಡಗೌಡರ್, ಜಿಲ್ಲಾ ಮುಖಂಡರಾದ ಶಂಕರಮ್ಮ ಹಳ್ಳಿಕೇರಿ, ಅನ್ನಪೂರ್ಣ, ಶಿವಮ್ಮ, ವಿಜಯಲಕ್ಷ್ಮಿ, ಜ್ಯೋತಿ ಲಕ್ಷ್ಮಿ, ಅಯೋಧ್ಯ, ಲಾಲ್ಬಿ, ಸುಮಂಗಳ, ದೀಪಾ, ಶಾರದಾ, ಗೀತಾ, ಶರಣಮ್ಮ, ಮೇರುನ್ನೇಸ್, ಮೀನಾಕ್ಷಿ, ಈರಮ್ಮ, ರಾಜೇಶ್ವರಿ, ಹುಲಿಯಮ್ಮ, ರಾಧಾ, ದೇವಕ್ಕ, ರೇಖಾ ಸೇರಿದಂತೆ ನೂರಾರು ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ದರು. ಅಧಿಕಾರಿಗಳೇ, ಈ ಕೂಡಲೇ ಒಂದು ಆದೇಶವನ್ನು ಹಿಂಪಡೆಯಿರಿ. ಏನೇ ಬರಲಿ ಆಶಾಗಳೇ ಒಂದಾಗಿ, ಆಶಾಗಳೇ ಒಂದಾಗಿ, ಏನೇ ಬರಲಿ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೇಳುವ ಸರ್ಕಾರಕ್ಕೆ ಪುಕ್ಷಟ್ಲೆ ಕೆಲಸ ಹೇಳುವ ಸರ್ಕಾರಕ್ಕೆ ಹೋರಾಟಕ್ಕೆ ಮುಂದಾಗಿ, ಬಂಡ ಸರ್ಕಾರಕ್ಕೆ ಹೆಂಗಾಗೈತಪ್ಪ ಅಂದ್ರೆ ಹಿಂದಿನ ಕಾಲದಾಗ ಜೀತ ಪದ್ಧತಿ ಅಂತ ಇತ್ತು. ಯಾರೊಬ್ಬರನ್ನ ಜೀತಕ್ಕೆ ಇಟ್ಕೊಂಡ್ಬಿಡ್ತಿದ್ರು. ಅವ್ರು ಸಾವುಕಾರ ಮಂದಿ ಇರ್ತಿದ್ರು, ಹೊಲ ಮನಿ ಜಾಸ್ತಿ ಇರ್ತಿತ್ತು. ಒಬ್ಬರನ್ನ ಜೀತಕ್ಕೆ ಇಟ್ಕೊಂಡ್ರೆ ವರ್ಷಕ್ಕೆ ಈಡ್ ಪಗಾರ ಅವ್ರಿಗೆ. ಅವರು ಮುಂಜಾನೆ ಅಂಗಳ ಕಸ ಬೆಳೆಯೋದ್ರಿಂದ ಹಿಡಿದು ರಾತ್ರಿ ಹಾಸಿಗೆ ಹಾಸಿಕೊಡೋ ಮಟನು ಅವರೇ ಮಾಡ್ಬೇಕು. ಎಲ್ಲ ಏನ್ ಕೆಲಸ ಅಂದ್ರು ಜೀತ ಯಾರು ಇರ್ತಾರ ಅವ್ರ ಮಾಡ್ಬೇಕು. ಹಂಗ ಸರ್ಕಾರದ ಯಾವುದೇ ಕೆಲಸ ಬಂದ್ರು ಆಶಾದಾರ ಮಾಡ್ರಿ, ಆಶಾದಾರ ಕರ್ಕೋರಿ ಅಂತೇಳಿ ಆಶಾದಾರನ ಕಣ್ಣಾಗ ಓದ್ತಿ. ಅದಕ್ಕೆ ಆಶಾದಾರಿಗೆ ಏಟ್ ಪಗಾರ ಐತಿ, ಆಶಾದನ್ನ ಕರ್ಕೊಂಡು ಮಾಡ್ಬೇಕಾತಂದ್ರೆ ಅವ್ರಿಗೆ ಏಟ್ ಪಗಾರ ಹಾಕಬೇಕು. ಅಟ್ಲೀಸ್ಟ್ ಅವ್ರ ಜೊತೆಗೆ ಅಡ್ಡಾಡಿದಕ್ಕಾರ ನಮ್ಗೆ ದಿನಗೂಲಿರ ಬೇಡ, ಒಂದು 300-400 ರೂಪಾಯಿ ಕೂಲಿರ ಬೇಡ. ಆಗ ಆಶಾದ್ರ ಕಾಲು ಗಟ್ಟದ ಅಂತೇಳಿ ಆಗ ಅಡ್ಡಾಡಿ ಕೈ ಬಿಡ್ತಾರೆ. ಒಂದೇಳಿ ನಾವೇನಾರ ಸಹಕಾರ ಕೊಡ್ತೀವಿ ಅಂತಂದ್ರೆ ಅವ್ರ ಫೋನ್ ಕೊಟ್ಟು ನೀವು ಮಾಡ್ರೆ ಮಸಾಜ್ ಮಟ್ಟ ನಾವು ಹೋಗ್ತೀವಿ ಅಂತೇಳಿ ಹೋಗ್ಬಿಡ್ತಾರೆ ಅವರು. ಹೌದಲ್ರಿ? ಹಂಗಾಗಿ ಈಗ ಏನೋ ಒಂದು ಸಹಾಯ ಮಾಡಿದ್ರಾತು, ನಮ್ಮ ಓಣೇನು ಮಾತಂತ ಹೇಳಿ ನಾವು ಹೋದ್ರು ಕೂಡ ಅದರ ಫೋನ್ ನಮ್ದ ಫೋನ್ ಕೊಡ್ತೀವಮ್ಮ, ನಮ್ದ OTP ಬರ್ತೈತಿ, ನೀವು ಸಂಜೆ ಮಟ್ಟ ಮಾಡ್ಕೊಂತ ಕುಂದ್ರಿ. ಸಂಜೆಗೆ ಬಂದು ಸೆಲೆಕ್ಟ್ ಆದಾಗ ಆಕಿಗೆ 1 ತಿಂಗಳ ಟ್ರೈನಿಂಗ್ ಕೊಟ್ಟು ಕೇವಲ ಡೆಲಿವರಿಗೆ ಬಂದ್ರಂದ್ರೆ ಕೇವಲ 300 ರೂಪಾಯಿ ಮಾತ್ರ ಸಿಗ್ತಿತ್ತು ಆಶಾ ಕಾರ್ಯಕರ್ತೆಗೆ. 300 ರೂಪಾಯಿಗಿಂತ ಕಡಿಮೆ ಅಮೌಂಟು ಸಿಗ್ತಿತ್ತು. ಅಂಥ ಒಂದು ಸಂದರ್ಭದೊಳಗೆ ನಮಗೆ AITC ಸಂಘದಿಂದ ಬಂದು ಒಂದು AITC ಸಂಘವನ್ನು ಕಟ್ಟಿ ಮತ್ತು ಅದನ್ನು ಇಷ್ಟು ಬೃಹತ್ ಆಕಾರವಾಗಿ ಬೆಳೆಸಿ ಇವತ್ತು ನಾವು ಏನೇನು ಪಡ್ಕೊಂಡು ಯೂನಿಯನ್ನಿಂದ ಡೈಲಿ ತನಕ ಹೋಗಿ ಬಂದು 5,000 ಫಿಕ್ಸ್ ಮಾಡ್ಕೊಂಡ್ವಿ. ಫಸ್ಟಿಗೆ 3,500 ಫಿಕ್ಸ್ ಆಯಿತು, ಆಮೇಲೆ 4,000 ಆಯಿತು, ಆಮೇಲೆ 5,000 ಆಯಿತು, ಆಮೇಲೆ